ಸಂಸತ್ಗೆ ನುಗ್ಗಿ ಕಲರ್ ಸ್ಪ್ರೇ ಮಾಡಿದ್ದ ದುಷ್ಕರ್ಮಿಗಳು ಸದ್ಯ ಲಾಕ್ ಆಗಿದ್ದಾರೆ. ಆ ಕೇಸ್ನ ವಿಚಾರಣೆ ತೀವ್ರಗೊಂಡಿದ್ದು ಇಂದು ಸ್ನೇಹಿತರಿಗೂ ಗ್ರಿಲ್ ಮಾಡಲಾಗಿದೆ. ಮೈಸೂರು ಹಾಗೂ ಬಾಗಲಕೋಟೆಯ ಸ್ನೇಹಿತರನ್ನ ವಶಕ್ಕೆ ಪಡೆಯಲಾಗಿದೆ. ಏನು ಇತ್ತೀಚೆಗೆ ಲೋಕಸಭೆಯಲ್ಲಿ ದಾಳಿ ಮಾಡುವ ಸ್ಪ್ರೇ ಒಂದೇರಿಸುವಂತ ಕೆಲಸ ಆಗಿತ್ತು. ನನ್ನ ತಮ್ಮ 100% ಏನು ತಪ್ಪು ಮಾಡಿದ್ರು. ನಮ್ಗೇನು ಭಯನೂ ಇಲ್ಲ, ಏನಿಲ್ಲ. ಎನ್ಕ್ವೈರಿ ಮಾಡಿದ್ರು, ಪ್ರೊಸೀಜರ್ ಸ್ವಲ್ಪ ಇದು ಐತಿ, ಅದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅಷ್ಟೇ. ದೇಶವನ್ನೇ ತಲ್ಲಣ ಮಾಡಿದ್ರು. ದೇಶದ ಆಡಳಿತ ಕೇಂದ್ರ ಸಂಸತ್ನಲ್ಲೇ ದುಷ್ಕರ್ಮಿಗಳು ಕಲರ್ ಸ್ಮೋಕ್ ಸ್ಪ್ರೇ ಮಾಡಿದ್ರು. ಅದೇ ಕೇಸ್ನ ವಿಚಾರಣೆ ತೀವ್ರಗೊಂಡಿದ್ದು ದೆಹಲಿ ಪೊಲೀಸರು ಮೈಸೂರಿಗೆ ಎಂಟ್ರಿಯಾಗಿದ್ದಾರೆ. ಮನೋರಂಜನ್ ಸ್ನೇಹಿತರನ್ನ ವಶಕ್ಕೆ ಪಡೆದ ಖಾಕಿ. ಹಣಕಾಸು ವಹಿವಾಟು, ದೆಹಲಿ ಪೊಲೀಸರ ವಿಚಾರಣೆ. ಡಿಸೆಂಬರ್ 13ರಂದು ಲೋಕಸಭೆಗೆ ನುಗ್ಗಿದ್ದ ಸಾಗರ್ ಶರ್ಮಾ ಹಾಗೂ ಮೈಸೂರಿನ ಮನೋರಂಜನ್ ಕಲರ್ ಸ್ಪ್ರೇ ಮಾಡಿ ತಲ್ಲಣಗೊಳಿಸಿದ್ರು. ಮನೋರಂಜನ್ಗೆ ಗ್ರಿಲ್ ಮಾಡ್ತಿರುವ ದೆಹಲಿ ಪೊಲೀಸರು ಆತನ ಹೇಳಿಕೆ ಆಧಾರದಲ್ಲಿ ಆತನ ಸ್ನೇಹಿತರನ್ನು ವಶಕ್ಕೆ ಪಡೆದಿದ್ದಾರೆ. 4 ದಿನದಿಂದ ಮನೋರಂಜನ್ ಕುಟುಂಬದವರನ್ನ ವಿಚಾರಣೆ ನಡೆಸಿದ ಪೊಲೀಸರು ಇಂದು ಬಾಗಲಕೋಟೆಯಲ್ಲಿನ ಸ್ನೇಹಿತ ಹಾಗೂ ಮೈಸೂರಿನ ಸ್ನೇಹಿತರನ್ನ ವಿಚಾರಣೆ ನಡೆಸಿದ್ದಾರೆ. ಮನೋರಂಜನ್ ಡೈರಿಯಲ್ಲಿತ್ತು ಸ್ನೇಹಿತರ ಸುಳಿವು. ಬ್ಯಾಂಕ್ ಪಾಸ್ಬುಕ್ನಲ್ಲಿತ್ತು ಹಣದ ವಹಿವಾಟಿನ ಲೆಕ್ಕ. ಮೈಸೂರಿನ ವಿಜಯನಗರದಲ್ಲಿ ಸಲೂನ್ ಶಾಪ್ ನಡೆಸುತ್ತಿರುವ ಸೂರಪ್ಪ ಬಗ್ಗೆ ಮನೋರಂಜನ್ ಡೈರಿಯಲ್ಲಿ ಬರೆದುಕೊಂಡಿದ್ದ ಬ್ಯಾಂಕ್ ಪಾಸ್ಬುಕ್ನಲ್ಲೂ ಆತನ ಜೊತೆ ಹಣದ ವ್ಯವಹಾರ ಮಾಡಿರುವುದು ಗೊತ್ತಾಗಿದೆ. ಹೀಗಾಗಿ ಇಂದು ಬೆಳಗ್ಗೆಯೇ ಸಲೂನ್ ಶಾಪ್ಗೆ ಎಂಟ್ರಿ ಕೊಟ್ಟ ಪೊಲೀಸರು ಮಧ್ಯಾಹ್ನದ ಊಟವನ್ನು ಮಾಡದೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಮಾರು 8 ರಿಂದ 10 ಗಂಟೆ ವಿಚಾರಣೆ ನಡೆಸಿ ಹಲವು ಮಾಹಿತಿ ಕಲೆ ಹಾಕಿದ್ದಾರೆ. ಬಾಗಲಕೋಟೆಯ ನಿವೃತ್ತ ಡಿವೈಎಸ್ಪಿ ವಿಠಲ ಜಗಲಿ ಮಗ ಸಾಯಿ ಕೃಷ್ಣನನ್ನ ಕೂಡ ದೆಹಲಿ ಪೊಲೀಸರು ವಶಕ್ಕೆ ಪಡೆದಿದ್ದು ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ. ಇಬ್ಬರನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸಲಿದ್ದಾರೆ. ಸಾಯಿ ಕೃಷ್ಣ ಹಾಗೂ ಮನೋರಂಜನ್ ಇಬ್ಬರು ಬೆಂಗಳೂರು ಬಿಐಟಿ ಕಾಲೇಜಿನಲ್ಲಿ ಕ್ಲಾಸ್ಮೇಟ್ ಆಗಿದ್ರು. ಮನೋರಂಜನ್ ಡ್ರಾಪ್ ಔಟ್ ಆದಾಗ ಸಾಯಿ ಕೃಷ್ಣ ರೂಮ್ನಲ್ಲೇ ಕೆಲ ದಿನ ಆಶ್ರಯ ಪಡೆದಿದ್ದ. ಅಂದ್ರೆ ರೂಮ್ಮೇಟ್ ಇರ್ತೀರ, ಅಂದ್ರೆ ಇವರು CS ಡಿಪಾರ್ಟ್ಮೆಂಟ್ ಇರುವರ 3 ಜನ ಇದ್ರು. ಇನ್ನೊಬ್ಬ ಅಷ್ಟೇ, ಮತ್ತೇನಿಲ್ಲ, ರೂಮ್ಮೇಟ್ ಇದ್ರೆ ಅಷ್ಟೇ. ಸಂಸತ್ ಮೇಲಿನ ದಾಳಿ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದ್ದು ಇಬ್ಬರಿಂದ ಮತ್ಯಾವ ಮಾಹಿತಿಗಳು ಹೊರಗೆ ಬರ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೈಸೂರಿನಿಂದ ದಿಲೀಪ್ ಚೌಡಹಳ್ಳಿ ಜೊತೆ ರವಿ ಮುಖಿ, TV9 ಬಾಗಲಕೋಟೆ.